ರಕ್ತ ಚಂದನದ ಕಥೆ ಅಂತೂ ದೊಡ್ಡ ಮಟ್ಟದಲ್ಲಿ ಕೇಳಿರ್ತೀರಾ. ಒಂದು ಸಿನಿಮಾನೇ ಬಂದ್ಬಿಟ್ಟಿತ್ತು ರಕ್ತ ಚಂದನದ ವಿಷಯದಲ್ಲಿ. ರೈತರುಗಳು ಆರಾಮ ಬೆಳೆದು ಕೊಡ್ತಾರೆ ಇದೆಲ್ಲಾನು. ಗಂಧ ಆಗ್ಬೋದು, ರಕ್ತ ಚಂದನ ಆಗ್ಬೋದು, ಮತ್ತೆ ಅಗರ್ವುಡ್ ಆಗ್ಬೋದು. ಕೆಲ್ಲ ಸ್ವಲ್ಪ ಇದ್ರಲ್ಲಿ ಫಿಶ್ ಬಿಡ್ತೀವಿ. ಫಿಶ್ ಎಲ್ಲ ಕಡಿಮೆ ಅಂತ ಅಂದ್ರೆ ಒಂದು 50 ರಿಂದ 60 ಲಕ್ಷ ರೂಪಾಯಿ ಪ್ರಾಫಿಟ್ ಬರುತ್ತೆ. ಅದು ಆಂಧ್ರದಿಂದ ಬರುತ್ತೆ. ಕರಲ್ ಬಿಟ್ಬಿಡ್ತಾನೆ ತಂದ್ಬಿಟ್ಟು ಒಂದು ಟ್ಯಾಂಕ್ ಅಲ್ಲಿ ಆಕ್ಸಿಜನ್ ಅಲ್ಲಿ ಹಾಕಿ ತಗೊಬರ್ತಾನೆ. ಅಲ್ಲಿಂದ ತಂದು ಇಲ್ಲಿ ಕ್ಯಾರಗಳಲ್ಲಿ ಹಾಕ್ತಾನೆ. ಮೋಸ ಈಗ ಕೆಲವು ಹಿಂದೆ ಮಾಡದಿರೋ ಈಗ ಮಾಡ್ಬೇಕು ಅನ್ನೋ ಒಂದು ಬಾನೆ ಇರ್ತದೆ. ಎಲ್ಲ ಇದ್ದೇ ಇರ್ತದ. ಅವಕ್ ನಾವ್ ತಲೆನೇ ಕೆಡಿಸ್ಕೊಳ್ಳಲ್ಲ. ಅವ್ನು ಮೋಸ ಮಾಡ್ತಾನೆ ಅಂದ್ರೆ ನನಗೆ ಒಳ್ಳೇದಾಗುತ್ತೆ ಅಂತ. ಅವನು ನನಗೆ ತೊಂದರೆ ಕೊಡಕ್ ಬಂದವನೇ ಅಂದ್ರೆ ನಂದೇನು ತಪ್ಪಿರುತ್ತೆ ಅದು ಸರಿ ಮಾಡ್ಕಿರ್ಬೇಕು ಅನ್ನೋ ಉದ್ದೇಶಕ್ಕೆ ಅವ್ನು ಬಂದಿರೋದು. ನಂದೇನು ತಪ್ಪಿರುತ್ತೆ ಅದು ಸರಿ ಮಾಡ್ಕಿರ್ಬೇಕು ಅನ್ನೋ ಉದ್ದೇಶಕ್ಕೆ ಅವ್ನು ಬಂದಿರೋದು. ಇಲ್ಲ ಲ್ಯಾಂಡ್ ಡೆವಲಪ್ ಮಾಡೋದಾಗ, ಇಲ್ಲ ಬೇರೆ ಬೆಳೆ ಮಾಡೋದಿಲ್ಲ, ಈ ತರ ಮಾಡ್ಕೆ ಬಂದಿರೋದು. ನಾವು ದುಡ್ಡು ಮನೇಲಿ ಯಾವಾಗ್ಲೂ ಇಟ್ಟಿವಿ. ದುಡ್ಡು ಬರ್ತಾ ಇರ್ತದೆ, ಖರ್ಚಾಗ್ತಾ ಇರ್ತಾರೆ ಮಾಡಿ. ಸೊ ಇಲ್ಲಿವರೆಗೆ 1,000 ಎಕರೆ ಆದ್ರೂ ಮಾಡಿದಿರಾ ಸರ್ ಜಮೀನು? ಇಲ್ಲ. ಅದಾದ್ಮೇಲೆ ಮತ್ತೇನೇನ್ ಕಟ್ತೀರಾ ನಿಮ್ ಸಾಮ್ರಾಜ್ಯದಲ್ಲಿ? ಹಸು ಸಾಕ್ತೇವೆ. ಫಸ್ಟ್ ಹಸು ಸಾಕ್ಬೇಕಾದ್ರೆ ನಮ್ಗೆ ಮೊದ್ಲು ನಮ್ಮ ಹತ್ರ 80 ಹಸುಗಳು ಇರ್ತವೆ. 80 ಹಸುಗಳಿಗೆ 20 ಜನ ವರ್ಕರ್ಸ್ ಬೇಕಾಗುತ್ತೆ. 20 ಜನ ವರ್ಕರ್ಸ್ ದಿನ ಇರ್ಬೇಕು. ಅವ್ರಿಗೆ ಹಬ್ಬಕ್ಕೆ ಹೋಗಂಗಿಲ್ಲ, ಎಂದಕ್ಕೂ ನೆಂಟರ ಮನೆಗೆ ಹೋಗಂಗಿಲ್ಲ. ಈ ತರ ಅದೇನ್ ಮಾಡ್ದ ಕನ್ಸಲ್ಟೇಷನ್ ಕರೆಸ್ತೀವಿ ಬೆಂಗಳೂರಿಗೆ. ಈ ತರ ಇದೆಯಲ್ಲಪ್ಪ 10,000 8,000 ಸಾಕ್ತಿವಿ ಅಂತಾರಲ್ಲ, ಹೆಂಗೆ ಏನು ಅಂತ ಹೇಳಿ. ಹೌದು ಸರ್ ಸಾಕ್ಬೋದು, ಏನ್ ತೊಂದ್ರೆ ಇಲ್ಲ ಅಂತ. ಇಲ್ಲಿಗೆ 80ಕ್ಕೆ 20 ಜನ ಆದ್ರೆ ಇನ್ನ ಇಷ್ಟು ಜನಕ್ಕೆ ಇದಕ್ಕೆ ಎಷ್ಟು ಜನ ಬೇಕು ಅಂತ ಹೇಳಿ ಕೇಳಿದಾಗ ಇಲ್ಲ ಬನ್ನಿ ಅಂತ ಹೇಳಿ ಪಂಜಾಬ್ ಮತ್ತೆ ಹರಿಯಾಣ ಕರ್ಕೊಂಡು ಹೋಗ್ತಾರೆ. ಅಲ್ಲಿ 350-400 ನೋಡ್ತೀವಿ. ಅಷ್ಟು ಕ್ಲಿಯರೆನ್ಸ್ ಅನ್ಸಲ್ಲ. ಅಲ್ಲೂ ಇರ್ತಾರೆ ಒಂದು 25-30 ಜನ ಇರ್ತಾರೆ. ಅಷ್ಟು ಜನಕ್ಕೆ 300-305 ಜನಕ್ಕೂ ಒಂದು 25-30 ಜನ ಇರ್ತಾರೆ. ಇದು ಅಷ್ಟೇ ಇದೆಯಲ್ಲ, ಏನ್ ಕಡಿಮೆ ಆಗಿದ್ದೇನು ಅಂತ ಹೇಳ್ಬಿಟ್ಟು ಕೇಳಿದಾಗ ಆಮೇಲೆ ಅವನಿಗೆ ಸ್ವಲ್ಪ ಹೆಸರಲ್ಲಿ ಇದಿತ್ತು, ಕನೆಕ್ಷನ್ ಇತ್ತು. ಅವ್ರು ಅಲ್ಲಿಗಿಂದ ಕರೆಸಿದ ಒಬ್ಬರು. ಅವ್ರು ಕರೆಸಿದಾಗ ಅವ್ರು ಬಂದಂದ್ರು ಎಷ್ಟು ಮಾಡ್ತೀರಿ ಅಂತ. ಅದೇ ಒಂದು 300 ಮಾಡೋಣ ಅಂತ. 300ಕ್ಕೆಲ್ಲ ನಾವು ಕನ್ಸೆಷನ್ ಕೊಡೋದೇ ಇಲ್ಲ ಅಂತ ಹೇಳೋರು. ಇನ್ನೆಷ್ಟು ಮಾಡ್ಬೇಕು ಅಂತ. ನೀವೇನು 1000 ಮೇಲೆ ಇದ್ರು ಹೇಳಿ ಮಾಡೋಣ ಅಂತ. ಅಲ್ಲಪ್ಪ ಇದಕ್ಕೆ ಎಷ್ಟಿದೆ 1000 ಮೇಲೆ, ನೀವು ಬನ್ನಿ ಅಂತೇಳಿ ಅಲ್ಲಿಗೆ ಕರ್ಕೊಂಡು ಹೋಗಿ ಇಸ್ರೇಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು 12 ದಿನ ನಾ ಇದ್ದೆ ಅಲ್ಲಿ ಒಂದು 15 ಡೈರಿಗಳನ್ನ ವಿಸಿಟ್ ಮಾಡಿದೆ. ಡೈರಿ ಸಿಸ್ಟಮ್ ಬಗ್ಗೆ ಅಷ್ಟು ನೀಟ್ ಇರ್ಲಿಲ್ಲ. ಅಲ್ಲಿ ಸ್ಮೆಲ್ಲು ಅದು ಇದು ಎಲ್ಲ ಇತ್ತು. ದನಗಳಿದ್ದು 3,000-4,000ವರೆಗೂ ಸಾಕಿದ್ರು ನೀಟ್ ಇಲ್ಲ. ಒಂಥರ ಎಲ್ಲ ಅಲ್ಲೆಲ್ಲೆಲ್ಲೇ ಬೀಳುದು. ಅವ್ರಿಗೆ ನೋಡಿ ಸಗಣಿ ಎಲ್ಲರೂ ತಗೊಂಡೋಗಿ ಹಾಕ್ಬೇಕಾದ್ರು ಗೊಬ್ಬರನ ದುಡ್ಡು ಕೊಡ್ಬೇಕು. ಅವ್ರು ಎಲ್ಲಿ ಪೊಲ್ಯೂಷನ್ ಎಲ್ಲೂ ಆಗಂಗೆ ಇಲ್ಲ. ಅಷ್ಟು ಸ್ಟ್ರಿಕ್ಟ್ ದೇಶ. ಅಂತದ್ರಲ್ಲಿ ಅವ್ರು ಮಾಡ್ತಾರೆ ಅಂದ್ರೆ ನಾವ್ ಇಲ್ಲಿ ಏನೂ ಇಲ್ಲ, ಎಲ್ಲಿ ಬೇಕಾದ್ರೂ ಬಿಸಾಕ್ಬೋದು ನಮ್ದು. ಅಂತದ್ರಲ್ಲಿ ಯಾಕೆ ಮಾಡಕ್ಕಾಗಲ್ಲ ಅಂತೇಳಿ ಅಲ್ಲಿ ಐಡಿಯಾ ತಗೊಂಡು ಅಲ್ಲಿಂದ 15 ಡೈರಿ ನೋಡಿದ್ವಿ. ಅವೆಲ್ಲ ಐಡಿಯಾ ತಗೊಂಡು ಯಾವ್ಯಾವ ತರ ವೀಕ್ ಇದೆ ಅಲ್ಲಿ ಅವೆಲ್ಲಾನು ಸರಿ ಮಾಡ್ಕೊಂಡು, ತಪ್ಪುಗಳೆಲ್ಲನು ಸರಿ ಮಾಡ್ಕೊಂಡು ಆಮೇಲೆ ಅಲ್ಲಿಂದ ತಂದು ಇದನ್ನ ಅಳವಡೆ ಮಾಡ್ಕೊಂಡ ಬೆಸ್ಟ್ ಡೈರಿ ಇದೆ ಇದು. ಏನ್ ತೊಂದ್ರೆ ಇಲ್ಲ ಮಾಡೋದಕ್ಕೆ. ದುಡ್ಡು ಎಷ್ಟು ಹಾಕಿದ್ರು? 1,000 ಹಸು ಒಟ್ಟಿಗೆ ತಂದ್ರೆ ಹೇಗೆ? ಇಲ್ಲ 1,000 ಏನ್ ತರ್ಲಿಲ್ಲ ನಾವು. ನಮ್ಮದು 80 ಇತ್ತು. ಅದಕ್ಕೊಂದು 240 ಇಲ್ಲಿ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರದಿಂದ ಒಂದು 180 ತಗೊಬಂದು, ಛತ್ತೀಸ್ಗಢದಿಂದ ಒಂದು 80 ತಗೊಬಂದು, ಒಟ್ಟಿಗೆ 320-330 ಹಾಕಿದ್ದಷ್ಟೇ. ಈಗ ಅದು 1,050 ಆಗಿ 200 ಸೇಲ್ ಮಾಡಿದ್ವಿ ನಾವು. ಹಸುಗಳನ್ನ 1,050 ಇದೆ. ಈಗ ಹಾಲ್ನ ಯಾವ ರೀತಿ ಮಾಡ್ತಾ ಇದ್ದೀರಾ? ಈಗ ನಾವು ಅದನ್ನ ಪ್ಯಾಕಿಂಗ್ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಪ್ಯಾಕಿಂಗ್ ಹಾಕಿ ಅದು ತುಪ್ಪ, ಫೀಸು ಇದೆಲ್ಲ ತಯಾರು ಮಾಡಿ ಕರ್ಡೆಲ್ಲ ರೆಡಿ ಮಾಡಿ ಈಗ ಮಾಡ್ತಾ ಇದೀವಿ. ಈಗ ಅದು ಸ್ಟಾರ್ಟ್ ಮಾಡಿದೀವಿ. ಈಗ ಇನ್ನು ಅದು ನಡೀತಾ ಇದೆ, ಇನ್ನು ಪ್ರೊಸೆಸಿಂಗ್. ಅಂದ್ರೆ ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ, ಮಾರ್ಕೆಟಿಂಗ್ ನಡೀತಾ ಇದೆ. ಪ್ರಮಾಣದಲ್ಲಿ ಮಾಡ್ತಾ ಇದೀವಿ. ಆಮೇಲೆ ಈಗ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಿನ್ನು. ಅದು ಖರ್ಚು ಅಂದ್ರೆ ನಾವು ಹಂತವಾಗಿ ಮಾಡ್ಕೆ ಬಂದಿರೋದು. ಇದೆಲ್ಲ ಒಂದೇ ಸರಿ ನೀವು ಬ್ಯಾಂಕಿಂದ ಸಾಲ ಕೊಡ್ತಾರೆ ಅಂದ ತಕ್ಷಣ ತಂದ್ಬಿಟ್ಟು ಹಾಕ್ಲಿಲ್ಲ ನಾವು. ನಮ್ಮಲ್ಲಿ ದುಡ್ಡು ಎಷ್ಟಿರ್ತದೆ ಅಷ್ಟು ಮಾಡಿವ. ಮತ್ತೆ ಈಗ ಇನ್ನೊಂದು ಶೆಡ್ ಮಾಡುದು. ಹಿಂಗೆ ಒಂದೊಂದೇ ಮಾಡ್ಕೆ ಬಂದಿರೋದು. ಸೊ ಒಂದು 25 ಕೋಟಿ ಖರ್ಚಾಗಿದೆ. ಆಗಿದೆ, ಟೋಟಲ್ ಎಲ್ಲ ಆಗಿದೆ. ಆಮೇಲೆ ಪ್ಲಾಂಟ್ ಮಾಡ್ತಿರಲ್ಲ, ಮಿಲ್ಕ್ ಪ್ಲಾಂಟ್ ನಿಮ್ದು ಆಗಿದೆ. ಅದಕ್ಕೊಂದು 1 ಕೋಟಿ 2 ಕೋಟಿ ಖರ್ಚಾಗಿದೆ. ಎಲ್ಲಿ ಮಾಡ್ತಾ ಇದ್ರ ಮಾರ್ಕೆಟ್ ಎಲ್ಲ? ಬೆಂಗಳೂರು ಮಾಡ್ತಾ ಇದ್ದಾನೆ ಅಣ್ಣನ ಮಗ. ಅದೆಲ್ಲ ಫುಲ್ ಜವಾಬ್ದಾರಿಕೆ ಅವನು ಮಾಡ್ತಾರೆ. ಇಲ್ಲಿ ಬರುವಂತ ಸಾವಯವ ಗೊಬ್ಬರ ಎಲ್ಲ ಉಪಯೋಗಿಸ್ತೀರಾ ಜೀವನದಲ್ಲಿ? ಇಷ್ಟೆಲ್ಲ ನಿಮ್ ಸಾಮ್ರಾಜ್ಯ ಬೆಳೀತಾ ಆದ್ರೆ ಒಬ್ಬ ವ್ಯಕ್ತಿ ಬೆಳಿಬೇಕಂದ್ರೆ ನಿಮ್ಗೆ ಇಲ್ಲಿವರೆಗೆ ಯಾರು ಮೋಸ ಇವೆಲ್ಲ ಮಾಡ್ಲಿಲ್ವಾ? ಇದು ಬಂದಿರ್ತದೆ, ಮೋಸ ಮಾಡಕ್ಕೂ ಬಂದಿರ್ತಾರೆ. ಮೋಸ ಈಗ ಕೆಲವು ಹಿಂದೆ ಮಾಡದಿರೋ ಈಗ ಮಾಡ್ಬೇಕು ಅನ್ನೋ ಒಂದು ಬಾನೆ ಇರ್ತದೆ. ಎಲ್ಲ ಇದ್ದೇ ಇರ್ತದ. ಅವಕ್ ನಾವ್ ತಲೆನೇ ಕೆಡಿಸ್ಕೊಳ್ಳಲ್ಲ. ಅವನು ಮೋಸ ಮಾಡ್ತಾನೆ ಅಂದ್ರೆ ನನಗೆ ಒಳ್ಳೇದಾಗುತ್ತೆ ಅಂತ. ಅವನು ನನಗೆ ತೊಂದರೆ ಕೊಡಕ್ ಬಂದವನೇ ಅಂದ್ರೆ ನಂದೇನು ತಪ್ಪಿರುತ್ತೆ ಅದು ಸರಿ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಅವ್ನು ಬಂದಿರೋದು. ಅವನು ಈಗ ನನ್ನ ಏನೋ ತಪ್ಪಿರುತ್ತೆ, ಅವ್ನು ಮೋಸ ಮಾಡಕ್ ಬಂದವನೇ ಅಂದ್ರೆ ನಂದೇನೋ ತಪ್ಪಿದೆ ಅಲ್ಲಿ, ಅದು ಸರಿ ಮಾಡ್ಕೊಳ್ಳಿ ಅಂತಾನೆ ಅವ್ನು ಹೇಳಿರೋದು ನನಗೆ. ಅದು ನನಗೆ ಇನ್ನೂ ಒಳ್ಳೇದಾಗಿದೆ. ಈಗ ಒಬ್ಬ ಏನ್ ಮಾಡ್ತಾನೆ ಅಂತಂದ್ರೆ ಇಲ್ಲೇನೋ ಒಂದು ತಪ್ಪು ಹುಡುಕ್ತಾನೆ. ತಪ್ಪು ಹುಡುಕಿದಾಗ ಅದು ಸರಿ ಮಾಡಕ್ ಅನುಕೂಲ ಆಯ್ತು ನನ್ಗೆ. ಇಲ್ಲ ನಾನು ಸುಮ್ಮನೆ ಇರುವೆ. ಇಲ್ಲಿವರೆಗೆ ನಿಮ್ಗೊಂದು 100 ಕೋಟಿ ಮೋಸ ಆಗಿದೆನಾ? ಮೋಸ ಆಗಿದೆ, ಎಲ್ಲ ನಮ್
ನೋಡಿ, ನಾನು ಕೊಡ್ಬೇಕಾದ್ರೆ ದುಡ್ಡು ಯಾರು ಕೇಳ್ತಾರೆ, ದುಡ್ಡನ್ನ ಕೇಳ್ತಾರೆ, ಕೊಡ್ಬೇಕಾದ್ರೆ ನಾನು ಇದು ನಂದಲ್ಲ ಅಂತಾನೆ ಕೊಡೋದು ಅವರಿಗೆ. ನಂದಲ್ಲ, ಇದು ಬಂದ್ರೆ ಬತ್ತು ಹೋದ್ರೆ ಹೋಯ್ತು, ಅದೇ ಇದ್ರಲ್ಲಿ ಕೊಡೋದು. ಹಿಂಗೆ ನಮ್ಮ ಒಂದು ಆ ಭಾವನೆನೇ ಬಂದ್ಬಿಟ್ಟಿದೆ ನಮ್ಗೆ. ಸೊ ಎಷ್ಟು ಅಡಿಕೆ ಮಾರ್ತೀರಾ ಸರ್ ವರ್ಷಕ್ಕೆ? ವರ್ಷಕ್ಕೆ ಅಡಿಕೆ ಅಲ್ಲಿಂದ ಮಗ್ಗೆಯಿಂದ ಸೇಲ್ ಮಾಡಿ, ಅಣ್ಣನ ಮನೆಯಿಂದ ಅಲ್ಲಿಂದ ನಾವೊಂದು 200 ಟನ್ ಕಳಿಸ್ತೀವಿ ಅಲ್ಲಿ ಮಗ್ಗೆಗೆ. ಅಲ್ಲಿ ಪ್ರೊಸೆಸಿಂಗ್ ಮಾಡಿ ಅವರು ಸೇಲ್ ಮಾಡ್ತಾರೆ ಅಣ್ಣ. ಏಲಕ್ಕಿ ಎಷ್ಟು? ಏಲಕ್ಕಿ ಅಲ್ಲಿದ್ದು ಇದೆ ಮಗ್ಗೆ, ಅದು ಆಗ್ಬೋದು ಒಂದು 10 ಟನ್ 12 ಟನ್ ಆಗ್ಬೋದು ಅಲ್ಲಿ. ಇಲ್ಲಿ ಕಾಫಿ ಎಷ್ಟು ಟನ್ ಆಗುತ್ತೆ? ಕಾಫಿನೂ ಆಗುತ್ತೆ ಹೆಚ್ಚು ಕಡಿಮೆ ಒಂದು 2-2.5 ಸಾವಿರ ಚೀಲ ಆಗುತ್ತೆ, ಒಂದು 2 ಕೋಟಿ ಆಗುತ್ತೆ. ತೆಂಗು ಅದು ಹೋಗ್ತಾನೆ ಇರ್ತದೆ. ಈಗ ಸ್ಟಾರ್ಟ್ ಆಗ್ತಾ ಇರೋದು ಅದು. ವಾಟರ್ ಪ್ರಾಬ್ಲಮ್ ಅದು ಇದೆಲ್ಲ ಇತ್ತು, ಇನ್ಮೇಲೆ ಅದು ಚೆನ್ನಾಗಾಗುತ್ತೆ. ಮತ್ತೆ ಕಾಫಿ ಈಗ ಜಾಸ್ತಿ ಮಾಡಿದ್ವಿ. ಈಗ ಈ ವರ್ಷನೇ ಹೆಚ್ಚು ಕಡಿಮೆ 40,000 ಗಿಡ ನೆಟ್ಟಿದ್ದೀವಿ. ಈ ಥರ ಎಲ್ಲ ಡೆವಲಪ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಒಂದು ಯಾವತ್ತು ಕಾಲ ಕಳಿ ಅನ್ನೋದಾಗ್ಲಿ ಆ ಥರದ್ದು ಇಲ್ವೇ ಇಲ್ಲ. ಏನ್ ಬರ್ತದ ಮಾಡ್ಲೇಬೇಕದ. ತೆಂಗು ಒಂದು 8,000 ಇದೆ, ಅಡಿಕೆ ಒಂದು 100 ಎಕರೆ ಇದೆ. ಇಲ್ಲಿ ಮಾವೊಂದು 2,000 ಇದೆ, ಹಲಸು ಒಂದು 10,000 ಇದೆ, 1,050 ಹಸು. ಗಂಧ ಇರ್ಬೋದು 1,25,000 ಗಿಡ ಇದೆ. ಗಂಧ ಅದು ಸರಿಸುಮಾರು ಲಕ್ಷಾಂತರ ಕೋಟಿ ಆಗುತ್ತಲ್ಲ ದುಡ್ಡು. 3-4 ಸಾವಿರ ಕೋಟಿ ಆಗತ್ತಂದ್ರೆ 3-4 ಸಾವಿರ ಕೋಟಿ ಆತರ ಆಗುತ್ತೆ. ನಾವು ಬೆಳೆಸೋದಷ್ಟೇ ನಮ್ದು, ಬರೋದು ಕೊಡೋದು ದೇವ್ರಿಗೆ ಬಿಟ್ಟದ್. ನಾವು ಗಿಡ ಹಾಕಿದೀವಿ, ಇಷ್ಟಿದೆ, ಇಷ್ಟು ಬರುತ್ತೆ ಅಂತ ಒಂದು ಗುರಿ ಇದೆ. ಸೊ ನಿಮಗೆ ಅನ್ಸುತ್ತೆ ನಿಮ್ಮ ಜೀವನ ಪ್ರಾರಂಭವಾಗುವುದು 30 ಎಕರೆ ಕೃಷಿಯಿಂದ. ಈಗ ತಂದು ಇಲ್ಲಿಗೆ ನಿಲ್ಸಿರ್ತೀರಾ, ಈ ಸಾಮ್ರಾಜ್ಯವನ್ನ ಕಟ್ಟಿದೀರಾ, ಇನ್ನು ಬೆಳೀತಾ ಹೋಗ್ತಾ ಇದೆ. ಹೇಗಿದೆ ಸರ್ ಈಗ ನಿಮ್ಗೆ ಏನ್ ಅನ್ಸುತ್ತೆ? ಕೃಷಿಯಲ್ಲಿ ಏನ್ ಅನ್ನಿಸ್ತು ನಿಮ್ಗೆ ಇಲ್ಲಿವರೆಗೆ? ಇಲ್ಲ, ನಮಗೆ ಕೃಷಿಯಲ್ಲಿ ಯಾವಾಗ್ಲೂ ಬೇಜಾರಾಗಿದ್ದೇ ಇಲ್ಲ. ಎಲ್ಲ ಮಾಡಿ ಬರ್ಲಿ ಅಷ್ಟೇ ಖುಷಿಯಾಗಿರುತ್ತೆ. ನಮ್ಮ ಅಂದ್ರೆ ಎಲ್ಲರೂ ಅಷ್ಟು ಕೈ ಜೋಡಿಸ್ತಾರೆ, ಮನೆಯವ್ರಾಗ್ಬೋದು ಮತ್ತೆ ಅಣ್ಣದಿರಾಗ್ಬೋದು. ನಾವೇನ್ ಮಾಡ್ತಿದೀವಿ ಅಂತ ಕೇಳಗ ಐಡಿಯಾ ಹೇಳ್ಕೊಡ್ತಾರೆ, ಹಿಂಗ್ ಮಾಡಿ ಅಂತ. ಅಂದ್ರೆ ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡೀತಾ ಇರ್ತೀವಿ. ನನ್ನ ಮಗ ಒಬ್ಬ BBA ಮಾಡ್ಕೊಂಡು ನಮ್ ಸಪೋರ್ಟ್ ಮಾಡ್ಕೊಂಡಿದ್ದಾನೆ. ಇನ್ನೊಬ್ಬ ಇಂಜಿನಿಯರಿಂಗ್ ಮಾಡ್ತಿದ್ದಾನೆ RVಲಿ, ಬೆಂಗಳೂರು. ಅವನಲ್ಲೇ ಇದ್ದಾನೆ. ಇಲ್ಲಿ ಮನೆಯವರು ನಾವೆಲ್ಲ ಇಲ್ಲೇ ಇದೀವಿ, ತೋಟದಲ್ಲೇ ಮನೆ ಮಾಡ್ಕೊಂಡು ಇಲ್ಲೇ ಇರ್ತೀವಿ. ಎಲ್ಲರೂ ಸಿಟಿಗೆ ಹೋಗಿ ಸೇರ್ಕೊತಾರೆ ಸ್ವಲ್ಪ ಕಾಸಾದ್ಮೇಲೆ. ನಾವು ಹಳ್ಳಿಗೆ ಬಂದಿದ್ದೀವಿ, ಹಳ್ಳಿಗೆ ಇರ್ತೀವಿ. ಹಂಗೆ ಒಬ್ಬೊಬ್ಬರದ್ದು ಒಂದೊಂದು ಭಾವನೆಗಳು. ನಾವು ಕೃಷಿ ಮಾಡಬೇಕು, ಇನ್ನೂ ಡೆವಲಪ್ ಮಾಡಬೇಕು ಅನ್ನೋ ಒಂದು ದೃಷ್ಟಿಗೋಸ್ಕರ ಇಲ್ಲಿ ಮಾಡ್ಕೊಂಡು. ನಿಮ್ ತಂದೆ ತಾಯಿನೂ ಕೃಷಿ ಮಾಡ್ತಾಯಿದ್ರು. ಅಯ್ಯೋ, ಅವರು ಆನೆಸ್ಟ್ ಕೃಷಿ ಅವರು. ನಾವು ಈಗಲೂ ಮಾಡೋಕ್ಕಾಗತ್ತೆ ಇಲ್ವ ಅನ್ನಿಸ್ತದೆ. ಅಂದ್ರೆ ಸದ್ದೆ ಚಿಕ್ಕದಾಗಿದ್ರು ಒಂದೊಂದು ಲೈನ್ ಅನ್ನು ಅಷ್ಟೇ ನೀಟಾಗಿ ಮಾಡೋರು ಅವರು. ಈಗ ನಾವು ಅವ್ರಂಗ್ ಮಾಡಕ್ ಆಯ್ತಿಲ್ವಲ್ಲ ಅನ್ನಿಸ್ತಾ ಇದೆ, ಬೇಜಾರಾಗಿದೆ. ಸರ್ ಏನ್ ಸರ್ ಕೆರೆಗಳು ಕಟ್ಟುವಂತದ್ದು ಏನಿರುತ್ತೆ, ಏನ್ ಮಾಡ್ತೀರಾ ಕೆರೆಗಳಲ್ಲಿ, ಏನ್ ವಿಶೇಷ ಇದೆ ಸರ್? ಈ ಕೆರೆ ಇದ್ರೇನೆ ಅಗ್ರಿಕಲ್ಚರ್ ನಾವು ಡೆವಲಪ್ ಮಾಡಕ್ ಆಗೋದು. ನೀವು ಏನೇ ಮಾಡಿದ್ರೆ ರೈತನಿಗೆ ನೀರ್ ಇಂಪಾರ್ಟೆಂಟ್. ನೀವು ಬೇಕಾದ್ರೆ 1 ವರ್ಷ ಗೊಬ್ಬರ ಕೊಡ್ಲಿಲ್ಲ ಅಂದ್ರೂ ನಡೆಯುತ್ತೆ. ನೀರನ್ನ ಕರೆಕ್ಟ್ ಟೈಮ್ಗೆ ಕರೆಕ್ಟ್ ದಿನಕ್ಕೆ ಕೊಡ್ಬೇಕು ಅದಕ್ಕೆ, ಬೆಳೆಗಳಿಗೆ. ಅದಕ್ಕೋಸ್ಕರನೇ ನಾವು ಬೋರ್ ಹಾಕಿ ಮೊದಲೆಲ್ಲ ಇದು ಮಾಡ್ತಿದ್ದು. ಬೋರ್ ಮಾಡೋದು ಕರೆಕ್ಟಾಗಿ ಏಪ್ರಿಲ್ ತಿಂಗಳ ಗೊತ್ತಿಗೆ ಎಲ್ಲ ಸ್ಟಾಪ್ ಆಗವು. ಆಗೇನ್ ಮಾಡಿದ್ವು, ಅವೆಲ್ಲನೂ ನಿಲ್ಲಿಸಿ ಮತ್ತೆ ಕೆರೆ ಕಟ್ಟಕ್ ಶುರು ಮಾಡಿದ್ವಿ. ಕೆರೆ ಅಂತಂದ್ರೆ ಒಂದೇ ವರ್ಷ ಎಲ್ಲನೂ ಮಾಡಕ್ ಹೋಗ್ಲಿಲ್ಲ ನಾವು. ಪ್ರತಿ ವರ್ಷನೂ ಸಹ ಒಂದು 5 ಅಡಿ ಏರ್ಸ್ಕೊಂಡು ಈಗ ಈ ಸ್ಟೇಜ್ ತಂದು ನಿಲ್ಸಿದೀವಿ. ಈಗ ಇದು ಸ್ವಂತ ಕೆರೆ, ಸ್ವಂತ ಲ್ಯಾಂಡ್ ಅಲ್ಲಿ 37 ಎಕರೆನೆ ಕೆರೆ ಮಾಡಿದ್ವಿ. ನಮ್ಮ ಸ್ವಂತ ಲ್ಯಾಂಡ್ ಅಲ್ಲಿ 37 ಎಕರೆ ಕೆರೆ ಇದೆ, ಸ್ವಂತ ಲ್ಯಾಂಡ್ ಅಲ್ಲಿ ಮಾಡಿರೋದು. ಏನ್ ಸರ್ ಇದರಲ್ಲಿ ಯಾವ ರೀತಿ? ಇದರಲ್ಲಿ ಮೀನು ಅಥವಾ ಇನ್ನೊಂದು ಫಿಶ್, ಇದರಲ್ಲಿ ಫಿಶ್ ಬಿಡ್ತೀವಿ. ಫಿಶ್ ಅಲ್ಲಿ ಕಡಿಮೆ ಅಂತ ಅಂದ್ರೆ ಒಂದು 50ರಿಂದ 60 ಲಕ್ಷ ರೂಪಾಯಿ ಪ್ರಾಫಿಟ್ ಬರುತ್ತೆ. ಎಲ್ಲಾ ಕೆರೆಗಳಿಗೂ ಬಿಡ್ತೀವಿ. ಅದ್ರಲ್ಲಿ ಒಂದು 50ರಿಂದ 60 ಲಕ್ಷ ರೂಪಾಯಿ ಫಿಶ್ ಅಲ್ಲಿ ಆಗುತ್ತೆ. ಬಂದು ಇಟ್ಕೊಂಡು ಹೋಯ್ತಾರೆ, ಅವರು ದುಡ್ಡು ಕೊಡ್ತಾರೆ. ಮತ್ತೆ ಈಗ ನಾವು ಇದಕ್ಕೆ ಒಂದು ಟೀಮ್ನೇ ಮಾಡ್ತಾ ಇದೀನಿ. ಈಗ ಅವ್ನಿಗೆ ಇನ್ನೇನು ಕೆಲಸ ಇಲ್ಲ, ಮೀನ್ ಮರಿ ಮಾಡ್ಸೋದು, ಅದನ್ನ ಸ್ವಲ್ಪ ಡೆವಲಪ್ ಮಾಡ್ಬಿಟ್ಟು ಮತ್ತೆ ಇದ್ರೊಳಗಡೆ ಬಿಡೋದು. ಅದಕ್ಕೆ ಸ್ವಲ್ಪ ಫೀಡ್ ಎಲ್ಲ ಹಾಕ್ಬಿಟ್ಟು ಇನ್ನೂ ಜಾಸ್ತಿ ಮಾಡ್ಬೇಕು ಅನ್ನೋ ಒಂದು ಗುರಿ. ಈಗ ಮೊನ್ನೆ ನಾನು ಚಾಮರಾಜನಗರಕ್ಕೆ ಹೋಗಿ, ಅಲ್ಲಿ ಇವ್ರು ನಮ್ಮ ಶಶಿ ಅಂತ ಹೇಳ್ಬಿಟ್ಟು ಅವ್ರು ಮಾಡಿದ್ದಾರೆ. ಅವರು ಟಾರ್ಪಲ್ ಹಾಕ್ಬಿಟ್ಟು ಫಿಶ್ ಬಂಡ್ ಮಾಡಿ ಅಲ್ಲಿ ಮೀನು ಬೆಳೆಸ್ತಾ ಇದ್ದಾರೆ. 8 ತಿಂಗಳಿಗೆ ಮಾಡ್ತಾರೆ. 1.25 kg ಮೀನು ಬರ್ತವೆ. ಹೆಚ್ಚು ಕಡಿಮೆ 70-80 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ. ನಮ್ದು ರವ್ವು, ಕಾಟ್ಲ, ಕಾರ್ಬನ್ ಕರ್ಪು, ಗ್ಲಾಸು ಈ ತರ ಎಲ್ಲ ಹಾಕಿದ್ವಿ. ವೆರೈಟಿ ಮೀನು. ಇಂಥ ಕೆರೆ ನಾನು ಇಲ್ಲಿವರೆಗೂ ಯಾರು ಮಾಡಲ್ಲ. 37 ಎಕರೆ ಗಟ್ಲೆ ಕೆರೆಯನ್ನೇ ಮಾಡೋದು ನನ್ ವಿಶೇಷ ಅನ್ಸುತ್ತೆ. ಸೊ ವರ್ಷದಲ್ಲಿ ಎಷ್ಟು ಸರಿ ಮೀನ್ ಹಿಡಿತಾರೆ ಸರ್? 6 ಟನ್ 7 ಟನ್ ಹಿಂಗೆ. ರವ್ವು, ಕಾಟ್ಲ ಯಾವ ರೀತಿ ಸರ್ ಇದು ಮೀನ್? ಅಂದ್ರೆ ಹೇಗೆ, ನೀವು ಕಾಂಟ್ರಾಕ್ಟ್ ಕೊಡ್ತೀರಾ ಅಥವಾ ಹೇಗೆ? ಅವ್ರು ಹಿಡಿದು ಬಿಟ್ಟು ನಮಗೆ ತೂಕ ಮಾಡಿ ತಗೊಂಡ್ ಹೋಗ್ತಾರೆ. ಮರಿ ಬಿಡುದು ಬಲೆ ಹಾಕ್ತಾರೆ, ಬಲೆ ಹಾಕಿ ಹಿಡಿದ್ಬಿಟ್ಟು ತಗೊಂಡ್ರೆ. ಮರಿ ಬಿಡೋದು ವರ್ಷಕ್ಕೊಂದ್ಸರಿ ಬಿಡಿಸ್ತೀವಿ. ಅದನ್ನ ವರ್ಷಕ್ಕೊಂದ್ಸರಿ ಲಾರಿನ ಬಂದು ಈಗ ಇಳಿಸ್ತಿದ್ದೆ. ಅವಾಗ ಇಷ್ಟು ನನ್ಗೆ 2 ಲಕ್ಷ 3 ಲಕ್ಷ ಮೀನ್ ಮರಿ ಬೇಕು ಅಂದ್ರೆ ಅವ್ರು ಬಿಟ್ಬಿಟ್ಟು ಹೋಯ್ತು. ಅದಕ್ಕೆ ಎಷ್ಟಾಗುತ್ತೆ ಸರ್? ಅದಕ್ಕೆ ಆಗುತ್ತೆ ಒಂದು 60,000 70,000 2 ಲಕ್ಷಕ್ಕೆ ಎಲ್ಲವೂ ಸಿಗ್ತದೆ ಅವನ ಹತ್ರ. ಅದು ಆಂಧ್ರದಿಂದ ಬರುತ್ತೆ. ಕೆರೆಯಲ್ಲಿ ಬಿಟ್ಬಿಡ್ತಾನೆ ತಂದ್ಬಿಟ್ಟು. ಒಂದು ಟ್ಯಾಂಕ್ ಅಲ್ಲಿ ಆಕ್ಸಿಜನ್ ಅಲ್ಲಿ ಹಾಕಿ ತಗೊಬರ್ತಾನೆ. ಅಲ್ಲಿಂದ ತಂದು ಇಲ್ಲಿ ಕೆರೆಗಳಲ್ಲಿ ಹಾಕ್ತಾನೆ.
ತೋಡಿ ಅದು ಲೆಕ್ಕ ಮಾಡಿ ನಾವು ಕೆರೆಗೆ ಹಾಕಿ ಕೆಜಿ ಇಲ್ಲ, ಒಂದು ಬಾಟ್ಲು ಹಾಕ್ತಾರೆ, ಒಂದು ಕಪ್ಪಲ್ಲಿ ಕಪ್ ಹಾಕಿದಾಗ ಇದಾಗುತ್ತೆ 60,000 70,000 ಹಾಕಿಸ್ತೀವಿ. ಅದು ಒಂದು ಅಂದಾಜಲ್ಲಿ ಹಾಕ್ತೇನೆ, ಇಷ್ಟು 1,000 ಇರ್ತದೆ ಅದರಲ್ಲಿ. ನಾಲ್ಗೆ 100 ಕಪ್ ಹಾಕ್ತೇನೆ, 1,00,000 ಅಂತ ದುಡ್ಡು ಇಸ್ಕೊತಾನೆ. ಎಲ್ಲ ಕೆರೆಗೂ ಬಿಡಿಸ್ತೀವಿ ಮೀನನ್ನ. ಕೆರೆಯಲ್ಲೇ ಗೌಡ್ರಿಗೆ ಆದಾಯ ಇದೆ, 50 ಲಕ್ಷನೂ ಓದಿದ್ದುಂಟು. ರೇಟ್ ಕಾಮನ್ ಆಗಿರುತ್ತೆ ಸರ್ ಮೀನಿಗೆ? ಅವ್ನು 100 ರೂಪಾಯಿ ಒಂದು ಇದಕ್ಕೆ ಕೆಜಿಗೆ ಅವನೇ ಹಿಡ್ಕೊಳ್ಳೋದು, ತೂಕ ಮಾಡ್ಕೊಂಡು ದುಡ್ಡು ಕೊಟ್ಟು ಹೋಗೋದು. ಒಟ್ಟು ಎಷ್ಟಿದೆ ಸರ್ ಇದರಲ್ಲಿ? ಇದರಲ್ಲಿ ಒಂದು 2-3 ಲಕ್ಷ ಇದೆ. ಇದಕ್ಕೆ 2 ಲಕ್ಷ ಹಾಕಿದೀವಿ. ಈಗ ಮೀನಿದೆ ಒಳಗೆ? ಇಲ್ಲಿದೆ ಈಗ ನೋಡಿ, ಅಲ್ಲೆಲ್ಲ ಅಲ್ಲಿ ಎಲ್ಲ ಓಡಾಡ್ತಿದ್ಯಲ್ಲ, ಅದೆಲ್ಲ ಮೀನು. 3 ಲಕ್ಷ ಇದೆ. 2 ಲಕ್ಷ ಇದ್ರಲ್ಲಿ ಇದೆ. ಅದ್ರಲ್ಲೊಂದು 50,000 ಇದೆ, ಅದ್ರಲ್ಲೊಂದು 50,000 ಇದೆ. ಯಾವಾಗ ಸರ್ ಇದೆಲ್ಲ ತೆಗಿಯೋದು? ಇದು ನೆಕ್ಸ್ಟ್ ಈಗ ಇದು ಬರುತ್ತಲ್ಲ ಬೇಸಿಗೆ, ಏಪ್ರಿಲ್ ಮೇ. ಕೆರೆಯನ್ನ ನೋಡ್ದ ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ. ಯಾರಾದ್ರೂ ಸ್ವಂತ ಕೆರೆಯನ್ನ ಇಟ್ಕೊಂಡಿದ್ದು ನಾನು ಫಸ್ಟ್ ಟೈಮ್ ನೋಡಿದ್ದು. ಸರಿಸುಮಾರು 50 ಲಕ್ಷದವರೆಗೆ ಆ ಕೆರೆ ಇವರಿಗೆ ಆದಾಯ ಕೊಡುತ್ತೆ. ಗ್ರೌಂಡ್ ಅಲ್ಲಿ ನೀರ್ನ ಅಂದ್ರೆ ಭೂಮಿಯೊಳಗೆ ನೀರ್ನ ರೀಚಾರ್ಜ್ ಮಾಡುತ್ತೆ. ಇದು ಒಂದು ಕೃಷ್ಣೇಗೌಡರ ವಿಶೇಷ ಸಾಧನೆ. ಇನ್ನೊಂದು ಸಾಧನೆ ಇದೆ, ತೋರ್ಸೇನ್ ಬನ್ನಿ ನಿಮಗೆ. ರಕ್ತ ಚಂದನ ಅಂದ ಕೂಡಲೇ ನಿಮ್ಗೆಲ್ಲರೂ ಗೊತ್ತು. ರಕ್ತ ಚಂದನದ ಕಥೆ ಅಂತೂ ದೊಡ್ಡ ಮಟ್ಟದಲ್ಲಿ ಕೇಳಿರ್ತೀರಾ. ಒಂದು ಸಿನಿಮಾನೇ ಬಂದ್ಬಿಟ್ಟಿತ್ತು ರಕ್ತ ಚಂದನದ ವಿಷಯದಲ್ಲಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಬಗಲ್ ಮಾಡ್ತಾರ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ. ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಲ್ಲಿ ಎನ್ಕೌಂಟರ್ ಆಗುತ್ತೆ ರಕ್ತ ಚಂದನ ಸದಾ ಕಳ್ಳತನದ ವಿಷಯದಲ್ಲಿ. ದೇಶದಲ್ಲಿ ತುಂಬಾ ದೊಡ್ಡ ಮಟ್ಟದ ಸದ್ದಾಗಿದೆ. ಆದ್ರೆ ವಿಶೇಷವಾಗಿ ಕೃಷ್ಣೇಗೌಡರ ತೋಟದಲ್ಲಿ ರಕ್ತ ಚಂದನವನ್ನು ಹಾಕಿದ್ದಾರೆ. ರಕ್ತ ಚಂದನ ಅಂದ್ರೆ ಇದೇನಾ ಸರ್? ಇದೆ ರಕ್ತ ಚಂದನ. ಏನ್ ಸರ್ ವಿಶೇಷ ಇದ್ರದ್ದು? ವಿಶೇಷ ಅಂದ್ರೆ ಒಳ್ಳೆ ವ್ಯಾಲ್ಯೂಬಲ್ ವುಡ್ ಇದು. ಇದ್ರಷ್ಟು ವ್ಯಾಲ್ಯೂಬಲ್ ಯಾವ್ದಕ್ಕೂ ಇಲ್ಲ, ಗಂಧಕ್ಕೂ ಇಲ್ಲ ಅಷ್ಟೊಂದು ವ್ಯಾಲ್ಯೂಬಲ್ ಇದು. ಹೇಗಂತೀರಾ ಗಂಧಕ್ಕಿಲ್ಲ ಅಂತ ಹೇಳಿ? ಗಂಧಕ್ಕೂ ಇದೆ ಅಂದ್ರೆ ಅಷ್ಟು ವ್ಯಾಲ್ಯೂಬಲ್ ಇದು. ಯಾಕೆಂದ್ರೆ ಸ್ವಲ್ಪ ಈ ಸೈಜ್ ಬಂದ್ರೆ ಸಾಕು, ರೆಡ್ ಬಂದ್ರೆ ಸಾಕು, ಇದನ್ನ ಒಳ್ಳೆ ಎಕ್ಸ್ಪೋರ್ಟ್ಗೆಲ್ಲ ಒಳ್ಳೆ ಬಾರಿ ಚೆನ್ನಾಗಾಗುತ್ತೆ. ಇದ್ರಲ್ಲಿ ಆಯಿಲ್ ತೆಗಿತಾರೆ, ಆಯಿಲ್ ತೆಗೆದು ಪರ್ಫ್ಯೂಮ್ ಯೂಸ್ ಮಾಡ್ತಾರಲ್ಲ, ಅದರಿಂದ ಇದು ಒಳ್ಳೆ ಬೇಡಿಕೆ ಇದೆ. ಅಲ್ಲ ಸರ್, ಈಗ ಸೇಮ್ ನಾವು ಹೇಗೆ ಗಂಧದ ಒಳಗೆ ಇದು ಇರುತ್ತೆ, ತಿರುಳಿ ಇರುತ್ತೆ, ಅದೇ ರೀತಿನೇ ಇರುತ್ತೆ. ಹೌದೌದು, ರೆಡ್ ಕಲರ್. ರೆಡ್ ಕಲರ್. ಅದು ಏನ್ ಸರ್ ಅಂದ್ರೆ ಅದನ್ನ ಯಾಕೆ ಅಷ್ಟೊಂದು ಸ್ಮಗಲ್ ಮಾಡ್ತಾರೆ? ಅದು ಏನ್ ಬ್ಯಾನ್ ಎಲ್ಲ ಇದೆಲ್ಲ ಏನ್ ಸರ್ ಕಾನೂನು? ಏನ್ ಸರ್ ಇದು ಕಾನೂನು ಅಂತಂದ್ರೆ ಈಗ ಇದು ಕಡಿಮೆ ಸಿಗೋದು. ಈಗ ಬೆಳೀತಾ ಇದೀವಿ ನಾವು, ಈಗ ಮುಂದೆಲ್ಲ ಸಿಗುತ್ತಿದ್ದು. ಮೊದಲೆಲ್ಲ ಇದು ಸಿಗ್ಬೇಕಾದ್ರೆ ಕಷ್ಟ ಆಗಿತ್ತು. ಇದನ್ನ ಅದೇನೋ ಸ್ಮಗಲಿಂಗ್ ಮಾಡಿ ತಗೊಂಡೋಗಿ ಅವ್ರಿಗೆ ಕೊಡೋರು, ಎಕ್ಸ್ಪೋರ್ಟ್ ಮಾಡೋರು. ಈಗೇನಿಲ್ಲ, ಎಲ್ಲ ಕಡೆ ಬೆಳೀತಾ ಇದ್ರೆ ಈಗ ಸ್ವಲ್ಪ ಕಡಿಮೆ ಆಗ್ತದೆ ಈ ಸ್ಮಗಲಿಂಗ್ ಇದೆಲ್ಲ. ನಾವೇನ್ ಮಾಡ್ಬೇಕು, ಪರ್ಮಿಷನ್ ಗೌರ್ಮೆಂಟ್ ಇವಕ್ಕೆಲ್ಲ ಪರ್ಮಿಷನ್ ಕೊಟ್ರೆ ರೈತರುಗಳು ಆರಾಮ ಬೆಳೆದು ಕೊಡ್ತಾರೆ ಇದೆಲ್ಲಾನು. ಗಂಧ ಆಗ್ಬೋದು, ರಕ್ತ ಚಂದನ ಆಗ್ಬೋದು, ಮತ್ತೆ ಅಗರ್ವುಡ್ ಆಗ್ಬೋದು. ಕೆಲ್ಲ ಸ್ವಲ್ಪ ಈ ತೋಟಗಾರಿಕೆ ಇಲಾಖೆಯವ್ರು ಬಂದ್ಬಿಟ್ಟು ಅವ್ರಿಗೆ ಒಂದು ಗೈಡ್ಲೈನ್ ಕೊಟ್ರೆ ಈಸಿಯಾಗಿ ಬೆಳ್ಕೊಡ್ತಾರೆ. ಇವೆಲ್ಲ ಚೀಪಲ್ಲಿ ಸಿಗಂಗೆ ಮಾಡ್ಕೊಡ್ತಾರೆ. ಆದ್ರೆ ಇವ್ರೇನು ಯಾವುದನ್ನು ಇದನ್ನೇ ಮಾಡಕ್ಕಲ್ಲ, ಏನು ಸಪೋರ್ಟೇ ಮಾಡಲ್ಲ. ಸರ್ ಒಟ್ಟು ಎಷ್ಟು ಎಕರೆಗೆ ಹಾಕ್ಸಿದ್ರ ನೀವು ರಕ್ತ ಚಂದನ? ಇದು ರಕ್ತ ಚಂದನ ಏನಾಗಿತ್ತು ಅಂದ್ರೆ ನಮ್ಮಲ್ಲಿ ಈ ಏರಿಯಾ ಬರೋದ್ ಕಷ್ಟ. ಇದು ಅದಕ್ಕೆ ಭೂಮಿ ಸಪೋರ್ಟ್ ಆಗ್ಬೇಕು, ಮಳೆ ಜಾಸ್ತಿ ಇರಬಾರ್ದು. ಇದಕ್ಕೆ ಡ್ರೈ ಲ್ಯಾಂಡ್ ಆಗ್ಬೇಕು. ಡ್ರೈ ಲ್ಯಾಂಡ್ ಆದ್ರೆ ಭಾರಿ ಚೆನ್ನಾಗಿ ಬರುತ್ತೆ. ಇದೇ ನಮ್ದು ಸ್ವಲ್ಪ ಇಲ್ಲಿ ಕೋಲ್ಡ್ ಜಾಸ್ತಿ ಇದೆ, ಮಳೆ ಜಾಸ್ತಿ ಆಗೋದ್ರಿಂದ ಇವು ಎಲ್ಲೆಲ್ಲೋ ಅನ್ನೋದು ಬಂದಿದಾವೆ. ಇವು ಏನ್ ನೀವು ಆ ಕಡೆ ಇದೇನಿದ್ರು ಆಂಧ್ರ ಪ್ರದೇಶ ರಾಯಲ್ ಸೀಮೆ ಏನಂತಾರೆ, ಅನಂತಪುರ, ಗುಂಟೂರು ಆ ಸೈಡ್ ರಾಯಲ್ ಸೀಮೆ ಅಂತಾರೆ, ಅಲ್ಲಿ ಚೆನ್ನಾಗ್ ಬರುತ್ತೆ. ಹೀಗಾಗಿ ಅಲ್ಲಿ ಅತಿ ಹೆಚ್ಚು ಬೆಳಿತಾರೆ ಅದ್ರದ್ದು. ಬಟ್ ಇದನ್ನ ಚೈನಾ ಏನ್ ಸರ್, ಚೈನಾದಲ್ಲಿ ಭಾರಿ ಡಿಮಾಂಡ್ ಇದೆ ಅಂತ ಈ ರಕ್ತ ಚಂದನಕ್ಕೆ. ಏನ್ ಔಷಧಿಗೆ ಏನಾದ್ರು ಇದೆನಾ ಸರ್ ಇದು? ಏನೋ ಅದನ್ನು ತಯಾರು ಮಾಡಕ್ಕೆ ರೆಡಿ ಮಾಡ್ತಿದ್ದಾರೆ. ಮೆಡಿಸಿನ್ ತಯಾರು ಮಾಡ್ಬೇಕು ಅಂತ ಇದೆ ಇದ್ರಲ್ಲಿ. ಇಲ್ಲ 100 ಎಕರೆಲ್ಲಿ ಅಂದ್ರೆ ಹಾಕಿದ್ದೆ, ಇದನ್ನ ಒಂದು 30 ಎಕರೆಗೆ ಹಾಕಿದ್ದೆ. ಅದು ಬಾರಿ ಕಡಿಮೆ ನಿಂತಿದೆ, ಮಳೆ ಆಯ್ತಲ್ಲ, ಹಂಗಾಗಿ ಜಾಸ್ತಿ ಬರ್ಲಿಲ್ಲ. ಎಲ್ಲಿಂದ ತಂದ್ರೆ ಸರ್ ನೀವು? ಇದು ಅದು ಹೈದ್ರಾಬಾದ್. ಅಲ್ಲಿಂದ 1,800 ಗಿಡ ತಗೋಬಹುದು. 22 ರೂಪೀಸ್ ಒಂದು ಗಿಡಕ್ಕೆ ಇತ್ತು ರೇಟ್. ತಂದು ಹಾಕಿದ್ದು ಅಂದ್ರೆ ಆ ಟೈಮಲ್ಲಿ ಮಳೆನೂ ಜಾಸ್ತಿ ಆಯ್ತು. ಮಳೆ ಆಗಿದ್ದು ಅಷ್ಟು ಬರಲ್ಲ ಇದು ಕೋಲ್ಡ್ಗೆ. ಆಗ ಅವ್ರು ಏನಾದ್ರು ಹೇಳಿದಾರ ರಕ್ತ ಚಂದ್ರ ಅಂದ್ರೆ ಏನು, ಯಾಕೆ ಬೆಳಿಬೇಕು ಏನಂತ ಹೇಳಿ ನಿಮ್ಗೆ? ಇಲ್ಲ, ನಮ್ಗೆ ಏನಾಗಿತ್ತು ಅಂದ್ರೆ ಏನೋ ಒಂದು ಗಿಡ ತಂದ್ರೆ ನೆಡ್ಬೇಕು. ಇದ್ರಲ್ಲಿ ನೆಟ್ಟಿದ್ದು. ಆಮೇಲೆ ಗೊತ್ತಾಯ್ತು, ಈ ಎನ್ಕೌಂಟರ್ ಇದೆಲ್ಲ ಆದ್ಮೇಲೆ ಗೊತ್ತಾಯ್ತು ಇದಕ್ಕೂ ಡಿಮ್ಯಾಂಡ್ ಇದೆ ಅಂತೇಳಿ. ಹಂಗಾಗಿ ಎಲ್ಲಾ ಬೆಳೆಗಳನ್ನ ನೆಡ್ತಾ ಇದೀವಿ ಸರ್. ನಮ್ಮ ರಾಜ್ಯದಲ್ಲಿ ರಕ್ತ ಚಂದನ ಅಲ್ಲ ಬೆಳೆಸ್ತಾ ಇದಾರೆ. ಈಗ ಈ ಸೈಡ್ ಬಿಟ್ರೆ ನಮ್ಗೆ ಎಲ್ಲಿ ನಮ್ ಚನ್ನರಾಯಪಟ್ಟಣ ಈ ಸೈಡ್ ಎಲ್ಲ ಬಿಟ್ರೆ ಆ ಕಡೆ ಎಲ್ಲ ಚೆನ್ನಾಗಿ ಬೆಳೀತಾ ಇದೆ. ಕೋಲಾರ, ತುಮಕೂರು ಇದೆಲ್ಲ ಯಾವ್ದು ನಮ್ದು ಹಾವೇರಿ ಈ ಸೈಡ್ ಎಲ್ಲ ಚೆನ್ನಾಗಿ ಬರುತ್ತೆ. ಈ ರಕ್ತ ಚಂದನವನ್ನ ವಿದೇಶದಲ್ಲಿ ಅತಿ ಹೆಚ್ಚಿದಕ್ಕೆ ಡಿಮಾಂಡ್ ಇದೆ. ಆಮೇಲೆ ನಮ್ಮಲ್ಲಿ ಗಂಧಕ್ಕೆ ಡಿಮಾಂಡ್ ಇದೆ, ಇದಕ್ಕೆ ನಮ್ಮಲ್ಲಿ ಅಷ್ಟು ಡಿಮಾಂಡ್ ಇಲ್ಲ. ರಕ್ತ ಚಂದನ ವಿದೇಶಕ್ಕೆ ಎಕ್ಸ್ಪೋರ್ಟ್ ಅಂತಾರಲ್ಲ. ಎಕ್ಸ್ಪೋರ್ಟ್ ನಮ್ಮಲ್ಲಿ ಇದು ಯೂಸ್ ಕಡಿಮೆ, ಇದು ಕಡಿಮೆ ಅಂತ ಹೇಳ್ತಾರೆ. ಎಕ್ಸ್ಪೋರ್ಟ್ ಒಳ್ಳೆ ಇದಿದೆ ಅಂತ ಹೇಳ್ತಾರೆ. ಒಂದ್ ಮರ ಎಷ್ಟು ದೊಡ್ಡದಾಗುತ್ತೆ ಸರ್ ಇದು? ದೊಡ್ಡದಾಗುತ್ತೆ, ಭಾರಿ ದೊಡ್ಡದು ನೋಡಿದೀವಿ. ಈ ಸೈಜ್ ಎಲ್ಲ ನೋಡಿದೀವಿ ನಾವು.
ಈ ಸೈಜ್ ಆಗುತ್ತೆ. ಆಗುತ್ತೆ. ರಕ್ತ ಚಂದನದ ಬಗ್ಗೆ ಯಾಕೆ ಅಂತ ಹೇಳಿದ್ರೆ ರಕ್ತ ಚಂದನನೇ ದೊಡ್ಡ ಮಟ್ಟದ ಸುದ್ದಿ ಆಗುದು, ಸದಾ ಪೇಪರ್ ನಲ್ಲಿ ರಕ್ತ ಚಂದನದ ವಿಷಯನೇ ಇರುತ್ತೆ. ತುಂಬಾ ವಿಶೇಷ ಅಂದ್ರೆ ಕೃಷ್ಣೇಗೌಡರ ತೋಟದಲ್ಲಿ ರಕ್ತ ಚಂದನವನ್ನು ಬೆಳೆದಿದ್ದಾರೆ. ಅವರು ಹೈದರಾಬಾದ್ ನಿಂದ ಗಿಡವನ್ನ ತಂದು ನೆಟ್ಟಿದ್ದಾರೆ. ನನ್ನ ಹಿಂದೆ ಅವರು ರಕ್ತ ಚಂದನ ಬೆಳೆದಿರೋದು ನೋಡ್ಬೋದು ನೀವು ಸರ್. ಅದ್ರ ಮಧ್ಯಾಹ್ನ ಏನ್ ಸರ್ ಅದು ಮತ್ತೆ ಕಲ್ಲಿದೆ ಅಂದ್ರೆ ಏನ್ ಈ ಭೂಮಿ ಏನಾಗಿತ್ತು ಸರ್ ಹಿಂದೆ? ಇದು ಈ ಭೂಮಿ ನೋಡಿದ್ರೆ ಯಾರು ವ್ಯವಸಾಯ ಮಾಡಲಾರರು ಅನ್ನಂಗೆ ಆಗಿತ್ತಿದು. ಎಲ್ಲ ಕಲ್ಗಳವು. ಕಲ್ಲುಗಳನ್ನ ಎಲ್ಲಿ ವಾಟರ್ ಹೋಗಿ ಹೋಗಿ ಎಲ್ಲ ಡ್ರೈನ್ ಆಗಿರುತ್ತೆ, ಅವೆಲ್ಲ ಕಟ್ ಮಾಡಿ ಆ ಡ್ರೈನಿಗೆ ಮುಚ್ಚಿ ಅದ್ರ ಮೇಲೆ ಒಂದು 4 ಅಡಿ ಮಣ್ಣು ಹಾಕಿ ಇದೆಲ್ಲ ರೆಡಿ ಮಾಡಿರೋದು ಈ ತೋಟನ. ಅಲ್ಲ ಸರ್, ಈಗ ಇದ್ರ ಕೆಳಗೆ ಕಲ್ಲಿದೆ. ಏನ್ ಮಾಡ್ತೀರಾ ನೀವು? ಹೇಗ್ ಮಾಡ್ತೀರಾ ಕಲ್ಲನ್ನ ಇದನ್ನ ಮಾಡೋದು? ಕಲ್ಲನ್ನ ಈಗ ನಮ್ದು ಟ್ರಾಕ್ಟರ್ಗಳಾಗ್ಬೋದು ಇಲ್ಲ ಇಟಾಚಿಗಳಾಗ್ಬೋದು, ಅದನ್ನ ತಂದ್ಬಿಟ್ಟು ಈ ಹಳ್ಳಕ್ಕೆ ಹಾಕ್ತಿವಿ. ಹಳ್ಳಕ್ಕೆ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕಿ ಮುಚ್ಚಿಬಿಡೋದು, ಅದ್ರ ಮೇಲೆ ಗಿಡ ನೆಡೋದು. ಅದು ಹೇಗೆ ಬೆಳೆಯುತ್ತೆ ಸರ್ ಕಲ್ಲಿನ ಮೇಲೆ ಗಿಡ? ಅದು ಒಂದೇ ಕಡೆ ಇರಲ್ಲ ಕಲ್ಲು, ಹಳ್ಳದಲ್ಲಿ ಇರ್ತಾವಲ್ಲ, ಅದು ಬೇರೆ ಹೊಡೆಯುತ್ತದು. ಸಮ ಮಾಡೋದಂದ್ರೆ ಗುಂಡಿ ಇರಬಾರ್ದು, ಗುಂಡಿ ಇಲ್ದಂಗೆ ಅದನ್ನ ಮುಚ್ಚಿ ಆ ಕಲ್ಲುಗಳು ಇಲ್ದಂಗೆ, ಕಲ್ಲುಗಳು ಮುಚ್ಚಿದಂಗೆ ಆಯ್ತು, ನಮಗೆ ಬೆಳೆನೂ ಬಂದಂಗೆ ಆಯ್ತು. ಆ ಥರ ಪ್ಲಾನ್ ಮಾಡಿರೋದು ಎಲ್ಲ. ಇನ್ನೊಂದು ಪ್ಲಾಟ್ ತೋರಿಸ್ತೀನಿ, ಅದು ಅಕ್ಕ ಏನೂ ಮಾಡಿಲ್ಲ ಅದಕ್ಕೆ, ಬರೀ ಹಂಗೆ ಗಿಡ ನೆಟ್ಟಿದ್ವಿ. ಅದನ್ನ ನೋಡೋಣ. ಇವು ಎಲ್ಲನೂ ಮಾಡಿರೋದು ಇವು ಕಲ್ಲು. ಈಗ ರಕ್ತ ಚಂದನದ ಬಗ್ಗೆ ಮತ್ತೆ ನಿಮ್ಗೆ ಯಾರು ಅಷ್ಟು ಮಾಹಿತಿ ಕೊಡ್ಲಿಲ್ಲ? ಇಲ್ಲ, ಮಾಹಿತಿ ಏನು ಕೊಡ್ಲಿಲ್ಲ. ಅಂದ್ರೆ ಇಲ್ಲಿ ಬರಲ್ಲ ಅಂತಾನು ಗೊತ್ತಾಯ್ತು. ಅದು ಈ ಏರಿಯಾಕ್ಕೆ ಸೂಟಬಲ್ ಅಲ್ಲ. ಪೂರ್ತಿ ಬಯಲ್ಸೀಮೆ ಇರಬೇಕು, ಅಲ್ಲಿ ಚೆನ್ನಾಗಿ ಬರುತ್ತೆ. ನಾವು ಭಾರಿ ಶ್ರಮ ಪಟ್ಟ ಇದನ್ನ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಉಳಿಲಿಲ್ಲ. ಅದು ಸ್ವಲ್ಪ ಮಳೆ ಜಾಸ್ತಿ ಆದ್ರೆ ಹೋಗ್ಬಿಡುತ್ತೆ. ಬೆಳೆದಿರಲ್ಲ ರಕ್ತ ಚಂದನದ ಕತೆ ಅಂದ್ಕೊಳ್ಳೇನೆ ಬಯಲ್ಸೀಮೆಯಲ್ಲಷ್ಟೇ ಅತಿ ಹೆಚ್ಚು ಬೆಳೆ ಬರುತ್ತಂತಾರೆ ಸರ್. ಬೆಳೆ ಬರುದು ತುಂಬಾ ಕಷ್ಟ ಅಂತಾರೆ. ಅಂದ್ರೆ ಮಲೆನಾಡು ಇರ್ಬೋದು, ಅರೆಮಲೆನಾಡು ಇರ್ಬೋದು, ತುಂಬಾ ಕಷ್ಟ ಅಂತಾರೆ ಸರ್. ಇದ್ರೊಳಗೆ ಇಷ್ಟು ದೊಡ್ಡ ಕಾಡಿರಲ್ಲ, ಪ್ರಾಣಿಗಳು ಯಾವ್ಯಾವ ಬರ್ತಾವೆ ಸರ್ ಇಲ್ಲಿ?